ಜೇನಿನ ಗೂಡು ನಾವೆಲ್ಲ ಬೇಲೆಯಾದಲೆ ಜೇನಿಲ್ಲ ಟುಟುಟುಡು ಜೇನಿನ ಗೂಡು ನಾವೆಲ್ಲ ಬೇಲೆಯಾದಲೆ ಜೇನಿಲ್ಲ ಮನಗಳು ಸೇಲಿದಲೆ ತುಂಬಿದ ಮನೆಯಂತೆ ಮನಗಳು ಸೇಲಿದಲೆ ತುಂಬಿದ ಮನೆಯಂತೆ ತುಂಬಿದ ಮನೆಯವನೇ ದಲೆಯಲಿ ನಗುವಿನ ದೊಲೆಯಂತೆ ಜೇನಿನ ಗೂಡು ನಾವೆಲ್ಲ ಬೇಲೆಯಾದಲೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇಲೆಯಾದಲೆ ಜೇನಿಲ್ಲ ಒಂದಾಗಿದ್ದಲೆ ಎಲ್ಲ ಚಿಂತೆಗೆ ಜಾಗ ಎಲ್ಲ ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ಏನೇ ಬರಲಿ ದಿನ ನಗು ನಗು ನೀನಾಗಿ ಬಿಡು ಪುಟ್ಟ ಮಗು ಮಗು ದಿಮದಿಮ್ಮಿ ಮನಿಮ್ಮಿ ಮನಮ್ಮ ಮನೆ ನಿಮನಿಮ್ಮಿ ಮನಿಮ್ಮಿ ಮನಮ್ಮ ಮನೆ ತೂಗಾಡು ತುಂಬಿದ ತೆನಿ ತೆನಿ ಒಂದಾಗಿದ್ದಲೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ತಂದಾನನ ತಾನನನ ತಂದಾನನ ತಾನನನ. ಸೂಪರ್ ಅತ್ತೆ, ತುಂಬಾ ಚೆನ್ನಾಗಿ ಆಡಿದ್ರಿ. ಇನ್ನೊಂದು ಹಾಡಿ. ಅಯ್ಯೋ ಲೇವತಿ, ಸಾಕು ಕಣೆಯಮ್ಮ, ಇವಾಗಲೇ ಸಾಕಾಯ್ತು ನನಗೆ. ಅಯ್ಯೋ ಅತ್ತೆ, ನಿನ್ನ ಹಾಡಂದ್ರೆ ನನಗಂತೂ ಪಂಚ ಪ್ರಾಣ. ನೀನು ಹಿಂಗೆ ಯಾವಾಗಲೂ ನಕ್ಕಂತ ಹಾಡು ಹೇಳ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಇರ್ತೀನಿ ನೋಡು, ನನಗೆ ನೋಡಕ್ಕೆ ಸಂತೋಷ ಕಾಣತ್ತೆ. ಇನ್ನೊಂದು ಹಾಡತ್ತೆ. ಅಯ್ಯೋ ಸಾಕು ಕಣೆಯಮ್ಮ ಸುಶೀಲಾ, ತುಂಬಾ ಸುಸ್ತಾಗ್ಬಿಟ್ಟಿದೆ, ಆಮೇಲೆ ಮಾಡ್ತೀನಿ ಆಯ್ತಾ? ಇವಾಗ ಹೊಟ್ಟೆಗೆ ಏನಾದ್ರೂ ಆಹಾರ ಇದೆಯಾ ಕೊಡು, ಆಮೇಲೆ ಆಹಾರ ತಿಂದಾದ್ಮೇಲೆ ಎನರ್ಜಿ ಬರುತ್ತೆ ನೋಡು, ಅವಾಗ ಮಾಡ್ತೀನಿ. ಅಲ್ಕಣತೆ, ಒಂದೇ ಒಂದು ಹಾಡು ಹೇಳಿದ್ರೆ ಆಟಕ್ಕೆ ಅಡುಗೆನ ಮುಗೀತು, ಎಲ್ಲರೂ ಉಣ್ಬೋದಿತ್ತೆ. ಸಾಕ್ ಬಿಡೆ, ಪಾಪ ಅವಳು ಸುಸ್ತಾಗ್ತೈತಿ, ಹೊಟ್ಟೆಗೆ ಏನಾದ್ರು ಕೊಡು ಅಂತಾಳೆ, ಮತ್ತೆ ನಾನು ತಳಿಗೆ ಡ್ಯಾನ್ಸ್ ಮಾಡು ಹಾಡು ಹೇಳು ಅಂತಾಳೆ. ಅಯ್ಯಯ್ಯಯ್ಯ, ಅದೇನೋ ಕಣತೆ, ರಂಗತ್ತೆ ಡ್ಯಾನ್ಸ್ ಮಾಡೋದು ಅಂದ್ರೆ ಈ ಹೊಟ್ಟೆ ತುಂಬ್ದಂಗ ಅನ್ಸ್ಬಿಡ್ತತಿ. ಹೌದು ಸುಶೀಲಾ, ನನಗೂ ಹಾಗೆ. ಅತ್ತೆ ಯಾವಾಗಲೂ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ವಾ, ನನಗೂ ಏನು ಊಟನೇ ಸೇರೋದಿಲ್ಲ. ಅವ್ರು ಡ್ಯಾನ್ಸು ಹಾಡೆ ಕೇಳಿ ಹೊಟ್ಟೆ ತುಂಬಿಡುತ್ತೆ. ನಿಮ್ಗೇನೋ ಹೊಟ್ಟೆ ತುಂಬಿಡ್ತತೆ, ಪಾಪ ಅವಳು ಕುಂದು ಕುಂದು ಹಾಡು ಹೇಳಿ ಹೇಳಿ ಹೊಟ್ಟೆ ಹಸುವಾಗ್ತ ತಾಟೆಯ. ಅವಳೆಲ್ಲಿ ಹೊಟ್ಟೆ ಹಸುವ ಅಂತಾಳೆ, ಇವ್ರಿಗೆ ಹೊಟ್ಟೆ ತುಂಬಂತೆ. ಹೌದು ಕಣೆಯಮ್ಮ ಗುಂಡು, ನೀನು ಒಬ್ಳೆ ನನ್ನ ಅಳ್ತಾ ಮಾಡ್ಕೊಂಡಿರೋದು. ಇವಳಿಬ್ಳಿಗಂತೂ ನಾನು ಅಳ್ತಾನೆ ಆಗೋದಿಲ್ಲ. ಇವಳು ಬಲಿ ಹಾಡು ಹೇಳು ಕುಣಿ ಡ್ಯಾನ್ಸ್ ಮಾಡು ಅಂತಾನೆ ಇರ್ತಾಳೆ ಯಾವಾಗ್ಲೂ. ನನಗೆ ಹೊಟ್ಟೆ ಹಶ್ವಾಗಿದೆ, ಊಟ ಕೊಡ್ಬೇಕು ಅಂತಾನೆ ಗೊತ್ತಾಗಲ್ಲ ಇವಳಿಗೆ. ಅಯ್ಯೋ ಅತ್ತೆ, ಹಂಗೇನಿಲ್ಲ. ಅಯ್ಯೋ ನಿನ್ನ ಹಾಡು ಡ್ಯಾನ್ಸ್ ಅಂದ್ರೆ ಇಷ್ಟ ಅಂತ ಹಂಗೊಂದ್ವಿ, ಹಂಗಂತ ಹೇಳಿ ಪಾಪ ನೀನು ಉಪವಾಸ ಕೆಡವಿ ಕುಣಿ ಅಂತ ಹೇಳಕತ್ತ. ಅದಕ್ಕೆ ನೋಡು, ನಿಂಗೋಸ್ಕರ ಏನ್ ಮಾಡಿದೀವಿ, ಮೃಷ್ಟಾನ್ನ ಭೋಜನ ಮಾಡ್ತಿದೀವಿ ಇಲ್ಲಿ. ಸಾಕು ಸಾಕು ಸಾಕು, ಎಲ್ಲರೂ ನಕ್ಕುದ್ ಸಾಕು. ಪಾಪಳಿಗೆ ಹಸುವಾಗೈತೆ, ಅಮ್ಮಯ್ಯ ಆತನೆ. ಆತತೆ, ಇನ್ನೊಂದು ಸ್ವಲ್ಪ ಹೊತ್ತು ಸಾರು ಕುದೀತೈತೆ, ಅದು ಆತು ಅಂದ್ರೆ ಆತು. ಇನ್ನೇನು ಎಲ್ಲ ಆಗೈತಿ. ಫ್ರೈ, ಅದೇನು ಲೆಗ್ ಪೀಸ್ ಕಬಾಬ್ ಮಾಡಿದ್ರು ರೇವತಿ, ಅದನ್ನು ಆಗೈತೆ, ರೊಟ್ಟಿನೂ ಆಗೈತೆ, ಎಲ್ಲ ಆಗೈತಿ. ಇದೇನು ಸಾರು ಒಂದು ಕುದ್ಬಿಟ್ರೆ ಮುಗ್ದೋತು. ಇನ್ನೊಂದು ಸ್ವಲ್ಪ ಹೊತ್ತು ಮತ್ತೇನ್ ಮಾತಾಡ್ತಿ? ಫ್ರೈ ಆಗೈತೆ ಅಂದಲ್ಲ, ಅದನ್ನೇ ಹಾಕೊಡತ್ತ ತಿಂತಾಳೆ ರೊಟ್ಟಿ ಜೊತೆ ಹಚ್ಕೊಂಡು. ಬೀಡಗುಂಡು, ಎಲ್ಲಾರ ಜೊತೆಗೆ ಕುತ್ಕೊಂಡು ಊಟ ಮಾಡೋಣ. ಎಲ್ಲಾರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಒಬ್ಳೆ ಊಟ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಜಾ ಇರೋದಿಲ್ಲ. ಈ ನೇಚರಲ್ಲಿ ಎಲ್ಲಾರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಕಡೆ ರಂಗು ಹೊಟ್ಟೆ ಸತಿ ಅಂದೆಲ್ಲ ಉಣ್ಣೆ ಪಲ್ವಾಗಿಲ್ಲ ಬಿಡುಗುಂಡು, ನಾನು ನಿಧಾನಕ್ಕೆ ಎಲ್ಲರ ಜೊತೆಲ್ಲೂ ಊಟ ಮಾಡ್ತೀನಿ. ನಿನ್ನಿಷ್ಟ, ಹೊಟ್ಟೆ ಸತಿ ಅಂದೆಲ್ಲ ಅದಕ್ಕೆ ಹೇಳ್ದೆ. ಇಲ್ಲಿ ಬಿಡುಗುಂಡು, ಎಲ್ಲಾರ ಜೊತೆನೂ ಊಟ ಮಾಡ್ತೀನಿ. ಸರ್ ನಿನ್ನಿಷ್ಟ. ಲೋ ಪ್ರವೀಣ, ಇದ್ಯಾಕ ಹಿಂಗ್ ಹಲ್ಕಿರ್ಕ ನಿಂತ್ಕೊಂಡ್ಯಾ? ಬಾಳ ಮತ್ತೆ ಹೋಗೋಣ. ಇದು ಉಣ್ಣಕ್ಕಾಗಿಲ್ಲ, ಉಣ್ಣಕ್ಕಾಗವಷ್ಟಕ್ಕೆ ಅಂಗಡಿ ಮನೆಗೆ ಹೋಗಿ ಜ್ಯೂಸ್ ತಗೊಂಬರೋಣ ಅಂತ ಹೇಳಿದೀಯಾ? ಮಿರಿಂಡ ತಗೊಂಬಂದು ಕುಡಿಯೋಣ ಅಂತಂದು ಬಾ, ಮತ್ತೆ ಹೋಗೋಣ, ತಗೊಂಬರೋಣ ಬೇಗ. ಸಲಿ ಮಂಜು, ಆಯ್ತು ಬಾ ಹೋಗೋಣ. ನಡಿ ಮೊದ್ಲಿನಿಂದ ಹೋಗೋಣ. ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡಾರೆ, ನಮ್ಮ ಕಡೆ ಯಾರು ನೋಡ್ತಾ ಇಲ್ಲ. ಈಗ ಏನಾರ ನಾವು ಇವ್ರ ಕಣ್ಣಿಗೆ ಬಿದ್ರೆ ಈಗ ಎತ್ಲಾಗ ಹೋಗ್ತೀರಾ ಅಂತ ನಮ್ಮ ಅಜ್ಜಿ ತಾಡ್ದೆ ಬಿಡ್ತೈತಿ. ಬೇಗ ಹೋಗಿ ತಗೊಂಬರನ್ ಬಾ. ಸಲಿ
ಈ ಹುಡುಗ್ರ ಎತ್ತಾಗ ಹೋಗ್ತದವೆ. ಲೇ ಪಾಪ, ಅಯ್ಯೋ ಅಜ್ಜನ್ ಕಣ್ಣಿಗೆ ಬೇರೆ ಬಿದ್ಬಿಟ್ವಾ. ಈಗ ಅವಜ್ಜಿಗೆ ಹೇಳ್ತತಿ, ಅವಜ್ಜಿಗೆ ಎಲ್ಲಿದ್ರಲ್ಲ ಅಂತ ಕೇಳ್ತತಿ. ಎತ್ಲಾಗ ಹೋಗ್ತಿದಿರಲ್ಲ? ಯೋ ಪ್ರವೀಣ, ಮುಗಿತ್ ಕತೆ. ಅವಜ್ಜಿ ಕಣ್ಣಿಗೂ ಬಿದ್ದಾತು, ಅಜ್ಜನ್ ಕಣ್ಣಿಗೂ ಬಿದ್ದಾತು. ನಾನು ಹೇಳ್ದೆ ಗಡ ಗಡ ನಡಿಲ್ಲ ಅಂದ್ರೆ ಹೊಲ್ ಕಿರ್ಕೊಂಡ್ ನಿಂತ್ಕೊಂಡ್ಬಿಟ್ಟ. ನೋಡಿದ ಈಗ ಅಂಗಡಿಗೂ ಹೋಗಕ್ಕಾಗಲ್ಲ, ಜ್ಯೂಸನ್ನು ತರಕ್ಕಾಗಲ್ಲ. ಬಾ ಬಾ ಅವಜ್ಜಿ ಕರಿತೈತಿ. ಅಜ್ಜಿ, ಇವನಜ್ಜಿ ಕರೆದದ್ದು. ಎಲ್ಲಿದ್ರೆ ಹೋಗ್ತಿದ್ರಿ ಇಬ್ರು? ಹೊಡಿಗೆ ಹಾಕಿಲ್ಲಿ ಉಣ್ಣದ್ ಬಿಟ್ಟು ಯಾಕೆ ಹೋಗ್ತಿದ್ದೀರಾ? ಅಜ್ಜಿ ಅದು ಪ್ರವೀಣ ಸುಮ್ ನಿತ್ಕೊಳ್ಳ. ಮತ್ತು ಅಜ್ಜಿ ತಾಗ ಏನಾರ ಜ್ಯೂಸ್ ಅಂತ ಹೇಳಿಯ, ಮತ್ತೆ ಅದಕ್ಕೆ ಬೈತತಿ. ದುಡ್ಡು ಎಲ್ಲಿಂದ ಬಂದ್ ನಿನ್ನ ಹತ್ರ ಅಂತ ಕೇಳ್ತತೆ. ಸುಮ್ ಕಿರ್ಲ. ಯೋನ ಪ್ರವೀಣ, ಸುಮ್ನಾ ಬಿಟ್ಟು ಅಜ್ಜಿ ಅದು ಅಂತಂದು ಎಲ್ಲಿಗೆ ಹೊಂಟ್ರಿ? ಅಜ್ಜಿ ಎಲ್ಲಿಗೂ ಹೋಗೋಣ, ನಿಮ್ ದಿನ ಅಡಿಗೆ ಆಗಿರ್ಲಿಲ್ವಲ್ಲ. ನಾನು ಪ್ರವೀಣ ಇಬ್ರು ಬಾರ ಇಲ್ಲೇ ಆಟ ಆಡೋಣ ಅಂತಂದು ಕರ್ಕೊಂಡು ಹೋಗ್ತಿದ್ದ ಆಟಯ್ಯ. ನಾವೆಲ್ಲ ಹೋಗಕ್ ಹೋಗೋಣ? ಸರಿ ಸರಿ, ಈಗ ಎಲ್ಲಿ ಹೋಗೋದ್ ಬೇಡ, ಅಡಿಗೆ ಆತು, ಕುತ್ಕೊಳ್ರಿ. ಇನ್ನೇನು ಉಣ್ವಂತ್ರಿ, ಮತ್ ನೀವು ಎತ್ತಾಗ ಹೋದ್ರಿ ಅಂತ ಮತ್ ನೀವು ಹುಡ್ಕೊಂತ ಬರ್ಬೇಕು ಕೂಕ್ಯಂತ. ಒಬ್ಬೊಬ್ಬರೇ ಹಿಂಗ್ ಎದ್ದೋದ್ರೆ ಎಲ್ಲರೂ ಕೂಕ್ಯ ಬರಕತ್ತ. ಸುಮ್ ಕುತ್ಕೊಳ್ರಿ. ಅಜ್ಜಿ ಸುಮ್ ಕುತ್ಕೊಂಡ್ ಏನ್ ಮಾಡೋದು ಅಜ್ಜಿ? ಏನ್ ಮಾಡೋದು ಅಂದ್ರೆ ಎಲ್ಲರೂ ಕುತ್ಕೊಂಡಿಲ್ವೇ ಮಾತಾಡ್ಕೊಂತ? ನೀನು ಹಂಗೆ ಕುತ್ಕ. ನೀವು ಅಜ್ಜಿ ಒಳ್ಳೆ. ನಾನೇನ್ ದೊಡ್ಡ ಮನುಷ್ಯನೇ ಎಲ್ಲದನ್ನು ಮಾತಾಡ್ಕೊಂಡ್ ಕುತ್ಕೊಳಕ್ಕೆ? ನಾವೇನೋ ಸಣ್ಣ ಹುಡುಗರಪ್ಪ, ಎಲ್ಲ ಆಟ ಆಡ್ಕೊಂತೀವಿ. ನೀನಂತೂ ಎಲ್ಲ ಹೋಗ್ಬೇಡ, ಇಲ್ಲೇ ಕುತ್ಕ ಅಂತ ಅಂತೀಯ. ಮಂಜು, ಎಲ್ಲಾರು ಜೊತೆ ಸೇರಿದೀವಲ್ವಾ, ಎಲ್ಲಾರು ಜೊತೆಗೂಡಿ ಎಲ್ಲಾರು ಆಟ ಆಡ್ಬೇಕು, ಎಲ್ಲಾರು ಜೊತೆಗೂಡಿ ಊಟ ಮಾಡ್ಬೇಕು. ನೀನು ಅಲ್ಲಿ ನೀವು ಇಬ್ಲೇ ಹೋದ್ರೆ ಬೇಲೆ ಅಂತ ಅನ್ಸಲ್ವಾ? ಈ ಬನ್ನಿ ಇಲ್ಲಿ ಎಲ್ಲಾರು ಜೊತೆ ಕೂತು ಏನಾದ್ರೂ ಆಟ ಆಡೋಣ. ಅಡಿಗೆ ಆಗವಲ್ಗು, ಆಮೇಲೆ ಎಲ್ಲಾರು ಜೊತೆ ಕೂಡಿ ಊಟ ಮಾಡೋಣ ಅಂತೆ. ಬಾ ಅಜ್ಜಿ, ಏನ್ ಆಟ ಆಡೋದಜ್ಜಿ? ಸುಮ್ನೆ ಬೇಜಾರಕತಿ ಅಂತಂದು ನಾನು ಪ್ರವೀಣವೇ ಹೋಗ್ತಾ ಇದ್ವಿ ಆಟಯ್ಯ. ಈಗ ನಿಮ್ ಜೊತೆ ಕೂತ್ಕೊಂಡು ಆಟ ಆಡ್ಬೇಕಂದ್ರೆ ಏನ್ ಆಟ ಆಡೋದು? ನಾನು ಹೇಳ್ಕೊಡ್ತೀನಿ ಬಾ. ಬಲ್ಲಿ ಇಬ್ಳು ಕುತ್ಕೋ ಬಲ್ಲಿ. ಲೋ ಪ್ರವೀಣ, ಈ ಒಜ್ಜಿ ಡ್ಯಾನ್ಸ್ ಮಾಡ್ತಿತ್ತಲ್ಲ, ಆವಾಗ್ಲೇ ನಾವಿಬ್ರು ಓಡೋದ್ ತಗೊಂಬಂದ್ರೆ ಇಷ್ಟೊತ್ತಿಗೆ ಕುಡಿತಿದ್ವಿ. ಈಗ ಎಲ್ಲ ಹೋಗಕ್ಕೂ ಬಿಡಕ್ಕಿಲ್ಲ. ನಡಿ ಇವಾಗ. ಇವರು ಎಲ್ಲ ಹೊಂಟ್ವಿ ಅಂದ್ರೆ ಎತ್ಲಾಗ ಹೋದ್ರಿ ಅಂತ ಮತ್ತೆ ಕೇಳ್ತಾರೆ. ಮಂಜು, ಹಾಗಾದ್ರೆ ಜ್ಯೂಸು ಇಲ್ಲ, ಏನೂ ಇಲ್ಲ, ಎಲ್ಲ ನಿನ್ನಿಂದಾನೆ. ಅವಾಗ್ಲೇ ಹೋಗೋಣ ಬಾರ ಅಂದ್ರೆ ನಿಮ್ಮ ಅಜ್ಜಿ ಡ್ಯಾನ್ಸ್ ನೋಡ್ಕೊಂಡು ಅಲ್ಲಿ ಕಿರ್ಕೊಂಡ್ ನಿಟ್ಕೊಂಡ್ಬಿಟ್ಟೆ. ಈಗ ಅನ್ಬೋಸು. ನಡಿ ನಡಿ ಕುತ್ಕ, ಇನ್ನೇನು ಮಾಡಕ್ಕಾಗಕ್ಕಿಲ್ಲ. ಅತ್ತೆ, ಇದೇ ತರ ನೀವು ಯಾವಾಗ್ಲೂ ಹೊರಗಡೆ ಬಂದು ಈ ತರ ಅಡಿಗೆ ಮಾಡ್ಕೊಂಡು ತಿಂತಾ ಇರ್ತೀರಾ? ಇಲ್ಲ ರೇವತಿ, ಯಾವಾಗ ಒಂದ್ಸಲಿ ಅಪರೂಪಕ್ಕೆ ಹಿಂಗ್ ತೋಟದಾಗ ಬಂದು ಅಡಿಗೆ ಮಾಡ್ಕೊಂಡು ಉಣ್ತೀವಿ ಆಟೆ. ಹಿಂಗೆ ಇತ್ಲು ತೋಟದಾಗೆ ಅಡಿಗೆ ಮಾಡ್ಕೊಂಡು ಉಣ್ತಾ ಇರೋದು ಇವತ್ತೆಯ. ನಾನು ಅವಾಗ ಹಿಂಗೆ ಗ್ಯಾಸ್ ಖಾಲಿ ಆದಾಗ ಮನೆ ಇತ್ಲಾಗ ಹಿಂಗೆ ಬೆಂಕಿ ಹಾಕಿ ಒಲೆ ಹುಡಿ ಅಡಿಗೆ ಮಾಡ್ತಾ ಇರ್ತೀನಿ. ಹಂಗಂದ್ರೆ ಹಿಂಗೆಲ್ಲರೂ ಕೂಡಿ ಹಿಂಗೆ ಹೊರಗಡೆ ಅಡಿಗೆ ಮಾಡೋದಂದ್ರೆ ಅವಾಗ ಅಂದ್ರೆ ಮನೆಯವರು ಹೋಗಿ ಮಾಡ್ಕೊಂತೀವಿ. ಹಿಂಗೆ ನೀವಿದ್ದಾಗೆಲ್ಲ ಮಾಡಿರೋದು ಇದೇ ವಾಸ್ತು. ಅತ್ತೆ, ಎಷ್ಟು ಚೆನ್ನಾಗಿರುತ್ತಲ್ವಾ ಈ ತರ ಎಲ್ಲರೂ ಒಗ್ಗೂಡ್ಕೊಂಡು ಈ ತರ ಹೊರಗಡೆ ಅಡಿಗೆ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತಲ್ವಾ? ಹಿಂಗೆ ಅವಾಗ ಮನೆಯವರೆಲ್ಲರೂ ಸೇರಿ ಹಿಂಗ್ ಒಗ್ಗೂಡ್ಕೊಂಡು ಅಡಿಗೆ ಮಾಡ್ಕೊಂಡು ಉಂಡ್ರೆ ಸಂಬಂಧಗಳು ಚೆನ್ನಾಗಿರ್ತವೆ. ಆ ಸಂಬಂಧಗೆ ಕುಟುಂಬದಾಗೆ ಎಲ್ಲರಿಗೂ ಖುಷಿ ಇರ್ತದೆ, ನೆಮ್ಮದಿ ಇರ್ತದೆ. ಹಿಂಗೆ ಯಾವಾಗ್ಲೂ ಒಬ್ರು ಇಬ್ರು ಹಿಂಗೂ ಕನಂಗ್ ಮನೆಗೆ ಅಡಿಗೆ ಮಾಡ್ಕೊಂಡು ತಿನ್ನೋದಕ್ಕೂ ಎಲ್ಲರೂ ಹಿಂಗ್ ಕುಟುಂಬ ಸಮೇತ ಸೇರಿ ಹಿಂಗೆ ಖುಷಿಯಾಗಿ ಅಡಿಗೆ ಮಾಡ್ಕೊಂಡು ಉಣ್ಣೋದು ಮನ್ಸಿಗೆ ನೆಮ್ಮದಿ ಇರ್ತತೆ. ಎಲ್ಲ ಖುಷಿಯಾಗೂ ಇರ್ತಾರೆ. ಅತ್ತೆ, ನಂಗಂತೂ ಭಾಳ ಖುಷಿ ಆಯ್ತು. ಈ ಥರ ನನಗೆ ಅಡುಗೆ ಮಾಡ್ಕೊಂಡು ಎಲ್ಲರ ಜೊತೆ ಕೂತು ಊಟ ಮಾಡೋದಂದರೆ ತುಂಬಾ ಇಷ್ಟ. ಅದು ಈ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರಲ್ಲ, ಅದು ನಂಗೆ ತುಂಬ ಇಷ್ಟ. ಒಲೆಯಲ್ಲಿ ಅಡುಗೆ ಮಾಡಿದರೆ ತುಂಬ ರುಚಿಯಾಗಿರುತ್ತಂತೆ. ರೇವತಿ, ನಾವು ಮದ್ಲೆಲ್ಲ ಮತ್ತೆ ಒಲೆಗೆಲ್ಲ ಅಡುಗೆ ಮಾಡ್ತಿದ್ವು. ಒಲೆಗೆ ಒಂದೆರಡು ಮೆಣಸಿನ್ಕಾಯಿ ಮುಳುಗಾಯಿ ಸುಟ್ಬಿಟ್ಟು ಒಂಚೂರು ಹಿಂಗೆ 2 ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂಚೂರು ಚಟ್ನಿ ಚೂಚಿದ್ರೆ ಸಾಕು, ಭಾಳ ರುಚಿ ಇರೋದು. ಈಗ ಅದೇನೋ ಗ್ಯಾಸ್ ಮೇಲೆ ಮಾಡಿದ್ರು, ಅದೇನು ಕ್ಯಾಂಡಕ್ಕೆ ಇಟ್ಟು ಎಲ್ಲ ಹಂಚಿನ ಗುರ್ದು ಮಾಡಿದ್ರು ಯಾತ್ರ ರುಚಿ ಇರೋಕ್ಕಿಲ್ಲ. ಒಲೆಗೆ ಸುಟ್ಟು ಮಾಡ್ತಿದ್ವಲ್ಲ, ಅದ್ರ ರುಚಿನೇ ಬೇರೆ. ಹೌದತ್ತೆ, ಅದೇನೋ ನಿಜ. ಅದೇ ಆಟ ಆಡ್ತೀನಿ ಅಂತ ಕೂರ್ಸ್ಬಿಟ್ಟು ನಿಮ್ದು ಹಳೆ ಕಾಲದ ಚಟ್ನಿ ಅಂತೆ ಅದಂತೆ ಇದಂತೆ ಅಂತ ಹೇಳ್ಕೊಂಡು ಕುತ್ಕೊಂಡಿಯ. ನಮ್ಮಿಬ್ರು ಆಟ ಆಡಕ್ ಹೋಗೋರ್ನು ಬಿಡ್ಲಿಲ್ಲ, ಇಲ್ಲಿ ಕೂರ್ಸ್ಕೊಂಡ್ಬಿಟ್ಟು ಈಗ ಏನೇನೋ ಹೇಳ್ತಿದ್ದೀರಾ. ನೀವು ಮಾತಾಡೋದ್ನೆಲ್ಲ ಕೇಳಿಸ್ಕೊಂಡು ನಾವಿಲ್ಲಿ ಕುತ್ಕೋಬೇಕೇನಲ್ಲೇ?
ಅಯ್ಯೋ 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 ಬಾರಿ ದೊಡ್ಡ ಮನುಷ್ಯ. ನಮ್ಮ ಮಾತಾಡೋದ್ ಮಾತೆಲ್ಲ ಎಲ್ಲಿ ಕೇಳಿಸ್ಕೊಂತ ಕುತ್ಕೊಂತಾನೆ. ಇವನಿಗೆ ಆಟ ಆಡೋದ್ ಮೇಲೇನೆ ದಿಗುಲು. ಮತ್ತೆ ನಿಮ್ ದೊಡ್ಡ ವಿಷಯಗಳು ಮಾತಾಡ್ಕೊಂಡು ಕುತ್ಕೊಳ್ರಿ, ನಾವು ಸಣ್ಣವ್ರು ಮತ್ತೆ ಆಟ ಆಡಕ್ ಹೋಗ್ತೀವಿ. ಹೋಗುವಂತೆ ಉಂಡ್ಬಿಟ್ಟು ಹೋಗು. ಆ ದಿನ ಆಗೇ ಇಲ್ಲ ಆತಲೋ, ಇಲ್ಲ ಆಗಿಲ್ವಾ ನೋಡು, ಎಲ್ಲ ಆಳ ಮಾಡಿಟ್ಟತೆ. ಸರಿ ಮತ್ತೆ ಉಣ್ಣೆ ಕೀಡ್ರಿ ಮತ್ತೆ ಒಟ್ಟಸತ್ತೆ. ಇನ್ನೇನ್ ನಿಡದೆ ಎಲ್ಲ ಕುತ್ಕೊಳ್ರಿ. ಅಜಾವ್ ನೀನೆಲ್ಲಿ ಹೊಂಟೆ? ಎಲ್ಲಾರು ಉಣ್ಣ ಕುತ್ಕೊಂಡು ಕೇಳ್ತಿದೀನಿ, ಮತ್ತೆ ಆ ಕಡೆ ಹೋಗ್ತಿದೀಯಲ್ಲ. ಅಯ್ಯಯ್ಯೋ, ನಾನು ಒಂದಿಟ್ಟು ಎಣ್ಣೆ ಬಿಡ್ಕನ ಆ ಕಡೆ ಹೋಗಿ ಅಂತ ಅನ್ಕೊಂಡ್ರೆ ಕರೆದು ಬಿಟ್ಲಲ್ಲ. ಈಗ ಈಗಿನಿದ್ರಿಗೆ ಎಣ್ಣೆ ಅಂತನೂ ಹೇಳೋಕ್ಕಾಗಕ್ಕಿಲ್ಲ. ಮೊದಲೇ ಮೊನ್ನೆಯ ಎಣ್ಣೆ ಕುಡ್ದಕ್ಕೆ ಅವತಾರ ತಾಳಿದಾಳೆ. ಈಗ ಮತ್ತೆ ಎಣ್ಣೆ ಅಂದರೆ ಆಟೆ ಕತೆ. ಏನಿಲ್ಲ ಕಣೆ, ಇಲ್ಲೇ ದಾನ್ಗಳಿಗೆ ಮೇವ್ ಹಾಕ್ ಬರೋಣ ಅಂತ ಹೋದೆ. ಪಾಪ ಅವು ಹೊಸ್ಕೊಂಡಿರ್ತಾವಲ್ಲ, ನಾವಿಲ್ಲಿ ಉಣ್ಕೊಂಡ್ ಕುತ್ಕೊಂಡ್ರೆ ಅವುಗಳ್ನ ಹೆಂಗ್ ಹೊಸದು ಹೊಸ್ಕೊಂಡ್ ನಿಂತ್ಕೊಂತಾವಲ್ಲ ಅಂತೇಳಿ ಒಂದಿಟ್ಟು ಮೇವ್ ಹಾಕ್ ಬರೋಣ ಅಂತ ಹೊಂಟೆ. ಬ್ಯಾಡ್ ಬಾ, ನಾನೆಲ್ಲ ಅವಾಗ್ಲೇ ಹಾಕ್ ಬಂದಿದ್ದೆ. ನೀನ್ ಈಗ ಮೇವು ಅಂತ ಓದಿ ಮತ್ತೆ ಆ ಕಡೆಗೆ ಓದಿ ಎಲ್ಲರೂ ಉಣ್ಣ ಕುತ್ಕೊಂಡಾಗ ಚಂದವಾಗಿ ನೀನು ಕುತ್ಕೊಂಡಂತೆ ಮತ್ತೆಲ್ಲ ಹೋಗ್ತೀಯ? ಅಲ್ ಕಣೆ ಬಂದ್ ತಡಿ ಒಂದೀಟ. ಬ್ಯಾಡ್ ಕಣಜ, ಸುಮ್ಮನೆ ಕುತ್ಕೋ ಬಾ. ಥೋ, ಆವಾಗಲೇ ಹೋಗ್ಬೇಕಾಗಿತ್ತು. ಈಗ ವಾದಿನೂ ಮಾಡಕ್ ಹಾಕಿಲ್ಲ, ಹೋಗಕ್ಕೂ ಆಗಕ್ಕಿಲ್ಲ. ಏನಜ್ಜ? ಹ್ಞೂ ಆತು.